ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಡೇ 2 ಆಫ್ ಅನ್ಎಂಪ್ಲಾಯ್ಮೆಂಟ್. ಇದು ಆ್ಯಕ್ಚುಲಿ ಡೇ 2 ಅಲ್ಲ, ಆಗಲೇ 1.5 ತಿಂಗಳು ಆಗೋಗೈತೆ ನಾನು ಕೆಲಸಕ್ಕೆ ಹೋಗ್ತಾ ಇಲ್ಲ. ಅದೇ ವೀಡಿಯೋ ಮಾಡ್ತಾ ಇರೋದು ಡೇ 2. ಅಂದರೆ ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡೋಲ್ಲ ಅಂತ ಪ್ಲ್ಯಾನ್ ಮಾಡಿಕೊಂಡೆ. ಅದು ಒಂದು 3 ದಿನ ಮಾಡಿದೆ, ಮತ್ತು 10 ದಿನ ಗ್ಯಾಪ್ ಆಯಿತು. ತಿರ್ಗಾ ಇವತ್ತು ಸ್ಟಾರ್ಟ್ ಮಾಡ್ತಾಯಿದ್ದೆ. ಕನ್ಸಿಸ್ಟೆನ್ಸಿ ಅಂತ ಅಷ್ಟೊಂದು ನನಗೆ ನಾನೇ ಅಂದ್ಕೊಂಡ್ರು, ಬಟ್ ಇಲ್ಲಿ ನಾನು ಕರೆಕ್ಟಾಗಿ ವೀಡಿಯೋ ಮಾಡೋಕ್ಕಾಗ್ತಾಯಿಲ್ಲ. ಒಂದು ಅಂದರೆ ಇಷ್ಟು ದಿನ ನಾನು ಖಾಲಿ ಕೂತಿರಲಿಲ್ಲ, ಇಲ್ಲ ಆ್ಯಕ್ಚುಲಿ ಖಾಲಿ ಕೂತಿದ್ದೆ, ಬಟ್ ಈ ಕಡೆ ನಾನು ಅಂದ್ಕೊಂಡಿರೋದ್ರ ಮೇಲೆ ಅಂದರೆ ಡ್ರಾಮಾ ಆ ಥರ ಆ ಫೀಲ್ಡ್ ಮೇಲೆ ವರ್ಕ್ ಮಾಡ್ತಾಯಿದ್ದೆ. 1 ವೀಕ್ ಕಂಟಿನ್ಯೂಸ್ ಆಗಿ 3 ಡ್ರಾಮಾ ಆಯಿತು. ಅದಾದಮೇಲೆ ಯಾವುದೇ ಥರ ಪ್ರಾಜೆಕ್ಟ್ಸ್ ಅದೇ ಡ್ರಾಮಾ ಗೇಮ್ ಆಗಲಿ ಯಾವುದು ಬಂದಿಲ್ಲ. ಸೊ ಹೋದ ವಾರ ಯಾವಾಗ ಮುಗೀತು ಅದಾದಮೇಲೆ ನಾನು ಖಾಲಿ ಕೂತವನು, ಇನ್ನೂ ಖಾಲಿನೇ ಇದ್ದೀನಿ. ಅಪ್ಪ, ಖಾಲಿ ಕೂತ್ಕೊಳ್ಳೋದು ಮಾತ್ರ ಅದರಂಥ ಕಷ್ಟ ಬೇರೆ ಇನ್ಯಾವುದೂ ಇಲ್ಲ. ಅಂದರೆ ಆ ಟೈಮಲ್ಲಿ ನಮ್ಗೆ ಈ ತಲೆನೇ ಓಡಲ್ಲ, ಏನು ಮಾಡ್ತಾಯಿದ್ದೀನಿ. ಎಲ್ಲರೂ ಬೇರೆಯವ್ರನ್ನ ನೋಡ್ತೀವಿ, ಅವ್ರನ್ನ ಕಂಪೇರ್ ಮಾಡ್ಕೋತೀವಿ. ಅವರೆಲ್ಲ ಕೆಲಸ ಮಾಡ್ತಾರೆ, ಅವನೇನೋ ಮಾಡ್ತಾನೆ, ಇವನೇನೋ ಮಾಡ್ತಾನೆ, ದುಡಿತವ್ರೆ. ಅಯ್ಯೋ, ನಾನು ₹1 ಇನ್ಕಮ್ ಬರ್ತಾ ಇಲ್ವಲ್ಲ ತಿಂಗಳಾದರೆ ನಮಗೆ ಇಷ್ಟು ದುಡ್ಡು ಅಂತ ಬರ್ತಾಯಿತ್ತು. ನಾವು ಅದಕ್ಕೆ ಫಿಕ್ಸ್ ಆಗಿಬಿಟ್ಟಿದ್ವಿ. ಇವಾಗ ಯಾವಾಗ ನಮಗೆ ದುಡ್ಡು ಬರೋಕ್ಕೆ ನಿಂತ್ಕೋತು, ದುಡ್ಡೇ ಬರ್ತಾಯಿಲ್ಲ, ಅವಾಗ ತಲೆ ಫುಲ್ಲು ಬ್ಲ್ಯಾಂಕ್ ಆಗ್ತಾ ಇರುತ್ತೆ. ಏನು ಮಾಡೋದು ಅಂತ ಅದೊಂದು ಇರಿಟೇಷನು. ಮನೇಲಿ ಫೋನ್ ಹಾಕಿದಾಗ ಅವರು ಹೇಳೋದು ಮಾಮೂಲಿ ಎಲ್ಲರೂ ಥರನೇ ಬೈತಾರೆ. ಬಟ್ ನಮ್ಮ ಮನೇಲಿ ಯಾವ ಥರ ಅಂತ ಅಂದರೆ ಅವ್ರು ಅಷ್ಟು ಬೈಯಲ್ಲ, ಬರೀ ಅವ್ರ ಸೈಲೆನ್ಸಲ್ಲೇ ನಾನು ಅರ್ಥ ಮಾಡ್ಕೊಳ್ಬೇಕು, ಇವಾಗ ನಾನು ಇರೋ ಸಿಚುವೇಶನ್ ಅವ್ರಿಗೆ ಇಷ್ಟ ಆಗ್ತಾಯಿಲ್ಲ ಅಂತ. ಅದೇ ಕೆಲಸಕ್ಕೆ ಹೋಗ್ತಾಯಿಲ್ಲ ಅನ್ನೋದೊಂದು ಅವ್ರಿಗೆ ಬೇಜಾರು. ಅದೊಂದು ಟೆನ್ಷನ್ ತೊಗೊಂಡು, ಅಯ್ಯೋ ಇಲ್ಲ ಹಿಂಗಿದ್ರೆ ಆಗಲ್ಲ, ಸೈಡ್ ಇನ್ಕಮ್ ಬೇಕೇ ಬೇಕು. ಇವಾಗ ನಾನು ಇನ್ಕಮ್ಗೆ ಹೋಗ್ತೀನಿ ಅಂದರೆ ನನ್ನ ಪ್ಯಾಷನ್ನ ನಾನು ಇದು ಮಾಡಬೇಕು, ಇಲ್ಲ 2 ದೋಣಿ ಮೇಲೆ ಕಾಲಿಟ್ಟಂಗಾಗುತ್ತೆ. ಅದೇನಾಗುತ್ತೆ ಗೊತ್ತಿಲ್ಲ. ಸೊ ಅದಕ್ಕೆ ಅಂತಲೇ ಯೂಟ್ಯೂಬ್ ಬ್ಲಾಗ್ ಸ್ಟಾರ್ಟ್ ಮಾಡೋದ ಅಂತ ಮಾಡಿದೆ. ಅಲ್ಲಿ ನೋಡಿದ್ರೆ ಇವಾಗ ಹೊಸ ಅಪ್ಡೇಟ್ ಅಂತ ತಿಂಗಳಿಗೆ 1000 ಸಬ್ಸ್ಕ್ರೈಬರ್ ಇರಬೇಕು, 90 ಡೇಸಲ್ಲಿ 20 ಮಿಲಿಯನ್ ವ್ಯೂಸ್ ಇರಬೇಕು, ಆಮೇಲೆ 8000 ಅವರ್ಸು. ನನಗಿಲ್ಲ ಇದು 1-2 ವ್ಯೂಸ್ ಹೋಗ್ತಾ ಇಲ್ಲ, ಆಮೇಲೆ ವಾಚ್ ಅವರ್ ವ್ಯೂಸೇ ಇಲ್ಲ, ಸಬ್ಸ್ಕ್ರೈಬರ್ಸ್ ಇಲ್ಲ. ಅದೇ ಸ್ಟಾರ್ಟಿಂಗ್ ಅಲ್ವಾ, ಮಾಮೂಲಿ ಎಲ್ರಿಗೂ ಆದಂಗೆ ನನಗೂ. ಅದೇ ಆ್ಯಕ್ಚುಲಿ ನಾನು ಈ ಥರ ಮಾಡೋದು, ಪ್ಲೇನ್ ವೀಡಿಯೋ ಮಾಡಿದ್ರೆ ಯಾವನ್ನೂ ನೋಡೋಲ್ಲ. ನನ್ನ ಕತೆ ಕಟ್ಕೊಂಡು ಜನರಿಗೆ ಏನಾಗಬೇಕು. ಸೊ ಎಲ್ರಿಗೂ ಅಟ್ರಾಕ್ಟಿವ್ ಆಗೋಂಥದ್ದು ಅಂದರೆ ಏನೋ ಒಂದು, ಇವಾಗ ನಾನು ವೀಡಿಯೋ ನೋಡಿದ್ರೆ ಅದರಿಂದ ಏನೋ ಒಂದು ನಾಲೆಜ್ ತಿಳ್ಕೊಳ್ಳೋ ಥರ ಆ ಥರ ವೀಡಿಯೋ ಮಾಡಬೇಕು. ಸೊ ಮುಂದೆ ಆ ಥರ ಪ್ರಯತ್ನಗಳು ಮಾಡ್ತೀನಿ. ಅದೇ ಇದು ನನ್ನ ಅಂದರೆ ಇದು ಆ್ಯಕ್ಚುಲಿ ನಂಗೆ ನಾನೇ ಮಾಡ್ಕೋತಾ ಇರೋದು ವೀಡಿಯೋ. ಯಾವ ಥರ ಸೊ ನನ್ನ ಏಮ್ ಬಂತು ಅಂದರೆ ನನ್ನ ಪ್ಯಾಷನ್, ನಾನು ಮೂವಿ ಮಾಡಬೇಕು ಅಂದರೆ ಆ್ಯಕ್ಟಿಂಗ್ ಮಾಡಬೇಕು, ಡೈರೆಕ್ಷನ್ ಮಾಡಬೇಕು ಅಂತ ಆಸೆ. ಅದೊಂದು ಹುಚ್ಚು. ಆದರೆ ಇವಾಗಿರೋ ಸಿಚುವೇಷನಲ್ಲಿ ಆದಷ್ಟು ಆಗ್ತಾಯಿಲ್ಲ ಯಾವುದು. ಅಂದರೆ ಆ ಕೆಲಸ ತುಂಬ ಡಿಲೇ ಆಗ್ತಾನೆ ಐತೆ, ಗೊತ್ತಿಲ್ಲ. ಅದೇ ವೆಯ್ಟ್ ಮಾಡಬೇಕು ಅದು ಯಾವಾಗ ಆಗುತ್ತೆ ಅಂತ. ಬಟ್ ಅದು ಆಗೋ ದಿನದ ತನಕನೂ ನಾನು ಹಿಂಗೆ ಖಾಲಿ ಕೂತ್ಕೊಂಡ್ರೆ ಸೊ ನನ್ನ ಜೀವನನೂ ನಡೆಯಲ್ಲ. ದಿನಕ್ಕೆ ಅಂದರೆ ಕೂಳಿಗೆ ಏನು ಮಾಡೋದು, ಊಟಕ್ಕೆ. ಇನ್ಕಮ್ ಮಾಡಬೇಕು ಅಂದರೆ ನಾನು ಕೆಲ್ಸಕ್ಕೆ ಹೋಗಬೇಕು. ಕೆಲಸ ಮಾಡ್ತೀನಿ ಅಂತ ಅಂದರೆ ನಾನು ಈ ಕಡೆ ಶಾರ್ಟ್ ಮೂವಿ ಮೇಲೆ ಫೋಕಸ್ ಮಾಡೋಕ್ಕಾಗಲ್ಲ. ಎಲ್ಲ ಇಲ್ಲೇ ಸೈಕಲ್ ಲೂಪಲ್ಲಿ ಐತೆ. ಸೊ ಅದಕ್ಕೆ ನಾನು ನನ್ನ ಫ್ರೆಂಡ್ ಕಂಪ್ನಿಲಿ ಕೆಲಸ ಕೇಳಿದೆ. ಆ ಶಿಫ್ಟ್ ಚೆನ್ನಾಗೈತೆ, ಅದನ್ನು ಮಾಡ್ತಾ ಶನಿವಾರ ಭಾನುವಾರ ರಜಾ ಇದೆ. ಸೊ ಸಂಜೆ ಬಂದಿದ ತಕ್ಷಣ ನಾನು ಯಾವುದೇ ಥರ ಟೈಮ್ ವೇಸ್ಟ್ ಮಾಡಿದೆ, ನಾನು ಅಂದ್ಕೊಂಡಿರೋದು ವ್ಲಾಗು ಕಂಟೆಂಟು ಇಲ್ಲ ಬೇರೆದು ಇನ್ನೇನಾದರೂ ಅದನ್ನು ಮಾಡಿ ಅದೇ ಟೈಮ್ ವೇಸ್ಟ್ ಏನು ಮಾಡದೇ ಇರೋ ಥರ ಮಾಡಿದ್ರೆ ನನಗಿದ್ದಂಗೆ. ಇಲ್ಲ ಅಂತ ಅಂದರೆ ಹಿಂಗೆ ಖಾಲಿ ಕೂತ್ಕೊಂಡು ಫೋನ್ ನೋಡ್ಕೊ, ಇಲ್ಲ ಇನ್ಸ್ಟಾಗ್ರಾಮ್ ನೋಡ್ಕೊ, ಇದ್ದೇ ಆಗೋಯ್ತೈತೆ ಲೈಫು. ಬೆಳಗ್ಗೆನ ನಾನು ಏನು ಮಾಡಿದೆ ಅಂದ್ಕೊಂಡಿದ್ದೀನಿ, ಏನೂ ಇಲ್ಲ. ಎದ್ದಿದ್ದ ತಕ್ಷಣ ರೆಸ್ಯೂಮ್ ಕೇಳಿದ್ರು, ರೆಸ್ಯೂಮ್ ಕಳಿಸಿ, ಅದಾದಮೇಲೆ ಊಟ ಮಾಡಿದ್ಮೇಲೆ ಖಾಲಿ ಕೂತ್ಕೊಂಡೆ. ಫ್ರೆಂಡ್ಸ್ ಎಲ್ಲ ಬಂದರು, ಕೆಲ್ಸಕ್ಕೆ ಹೋದರು, ನಾನು ಇನ್ನೂ ಖಾಲಿನೇ ಕೂತಿದ್ದೀನಿ. ಇವಾಗೇನು ಮಾಡ್ತಾಯಿಲ್ಲ, ಜಸ್ಟ್ ವೀಡಿಯೋ ಮಾಡ್ತಾಯಿದ್ದೀನಿ. ಇದು ಏನಕ್ಕೆ, ಇದರಿಂದ ಬೇರೆಯವ್ರಿಗೇನು ಯೂಸ್ ಆಗೋಲ್ಲ. ಸುಮ್ಮನೆ ನಾನು ಯಾವ ಥರ ಮಾತಾಡ್ತೀನಿ ಅನ್ನೋದು, ಅದೊಂದು ಪಬ್ಲಿಕ್ ಸ್ಪೀಕು. ಮತ್ತು ಇವಾಗ ಒಂದು ಕ್ಯಾಮ್ರಾ ಮುಂದೆ ಮಾತಾಡಬೇಕಾದ್ರೆ ಒಂದು ಧೈರ್ಯ ಬೇಕು. ಅದನ್ನಾದರೂ ತಂದ್ಕೊಳ್ಳೋಣ ಅಂತ ಇಲ್ಲಿ ಯಾರೂ ಇಲ್ಲ, ಅದಕ್ಕೆ ಇಷ್ಟೊಂದು ಮಾತಾಡ್ತಾಯಿದ್ದೀನಿ. 1-2-3 ಜನ ಇದ್ದಿದ್ರೆ ನನಗೂ ಅದೇ ಪುಕ್ಳು. ಹೋಗಲಿ.
ಅದಲ್ದಂಗೆ ಇನ್ನೇನು ಅದೇ ಕೆಲಸ ಮಾಡಬೇಕು. ಕೆಲಸ ಮಾಡ್ತಾ ತಿಂಗಳಿಗೆ ಅಂದರೆ ನನ್ನ ಖರ್ಚು ನೋಡ್ತಾ ಆ, ಇವಾಗ ಇನ್ಕಮ್ ಬೇಕು. ಇನ್ಕಮ್ ಬೇಕು ಅಂದರೆ ಕೆಲಸ ಮಾಡಬೇಕು. ಇವಾಗ ಮೈಂಡ್ ಸೆಟ್ ಯಾವ ಥರ ಆಗೋಗೈತೆ ಅಂದರೆ ಕೆಲಸ ಬೇಕು ಅಂದರೆ ಹೇಳ್ಕೊಳಕ್ಕೆ, ಬಟ್ ಅಲ್ಲಿ ಕೆಲಸ ಮಾಡಬಾರ್ದು. ತಿಂಗಳಿಗೆ ಇನ್ಕಮ್ ಬರಬೇಕು. ಅದೇ ಥರ ಇವಾಗ ನಾವು ಒಳ್ಳೊಳ್ಳೆ ಕಂಟೆಂಟ್ಗಳನ್ನ ಕೊಡಬೇಕು, ಬಟ್ ನಾವು ಕಷ್ಟಪಡಬಾರ್ದು. ನಂಗೆ ತಿಂಗಳಿಗೆ ನಂಗೆ ಇಷ್ಟು ವ್ಯೂಸು ಜೊತೆಗೆ ಒಂದಿಷ್ಟು ದುಡ್ಡು. ಸೊ ಆ ಥರ ಮೈಂಡ್ ಸೆಟ್, ಆ ಥರ ಇದ್ದರೆ ಏನೂ ಆಗಲ್ಲ. ಸೊ ಕಷ್ಟಪಡಬೇಕು, ನಮ್ಮ ಮೈಂಡ್ ಸೆಟ್ನ ಚೇಂಜ್ ಮಾಡ್ಕೋಬೇಕು. ಹಿಂಗೆ ಇದ್ದರೆ ಆಗಲ್ಲ ಆಗಲ್ಲ. ಕನ್ಸಿಸ್ಟೆನ್ಸಿ ಅಂದರೆ ಪ್ರತಿದಿನ ನಾನು ಏನಾದರೂ ಒಂದು ಮಾಡು ಅಂತ ಅಂತಾರೆ, ಬಟ್ ನಾನು ಆ ಥರ ಮಾಡಿ ಒಂದು ಕ್ರಿಂಜ್ ಆಗೋದು ಬದಲು ಮಾಡದೆ ಹೋಗೋದು ಒಂದು ಕಡೆ ಆ ಥರ ಅನಿಸುತ್ತೆ. ಅದೇ ಇವಾಗ ನಾನು ಈ ಥರ ಮಾಡ್ತಾಯಿದ್ದೀನಿ ವೀಡಿಯೋನ, ಅಂದರೆ ಇದು ಜನರಿಗೋಸ್ಕರ ಅಲ್ಲ, ನಾನು ಈಗಲೇ ಹೇಳ್ತಾ ಇದ್ದೀನಿ. ಇದು ಇದರಿಂದ ವ್ಯೂಸು ಹೋಗಲ್ಲ, ವ್ಯೂಸು ಬರಲ್ಲ, ಏನೂ ಬರಲ್ಲ, ಏನು ಯೂಸ್ ಇಲ್ಲ. ಇದು ಆ್ಯಕ್ಚುಲಿ ನನಗೆ ಯೂಸ್ ಆಗ್ಬೋದೇನೋ ಮೋಸ್ಟ್ಲಿ, ಯಾಕಂದರೆ ಅದೇ ನಾನು ಕ್ಯಾಮ್ರಾ ಮುಂದೆ ನಾನು ಯಾವ ಥರ ಮಾತಾಡ್ತೀನಿ ಅನ್ನೋದು. ಆ್ಯಂಡ್ ಅದೇ ಡೈಲಿ ಒಳ್ಳೊಳ್ಳೆ ಕಂಟೆಂಟ್ಗಳನ್ನ ಮಾಡೋದ ಅಂತ ಅನ್ಕೋತಾ ಇದ್ದೀನಿ, ಬಟ್ ಅನ್ಕೋತಾ ಇದ್ದೀನಿ, ಅದು ಟ್ರೈ ಕೂಡ ಅಷ್ಟು ಮಾಡ್ತಾ ಇಲ್ಲ. ಅದೇ ಅದನ್ನು ಮಾಡಬೇಕು ಅಂದರೆ ಫೋನ್ ಬೇಕು. ಸೊ ಎಲ್ಲ ಒಂದೊಂದಕ್ಕೂ ಒಂದೊಂದು ಕನೆಕ್ಟ್, ಪ್ರತಿಯೊಂದಕ್ಕೂ ಪ್ರತಿಯೊಂದಕ್ಕೂ ಏನು ಕೆಲಸ ಮಾಡಬೇಕು. ಕೆಲಸ ಮಾಡ್ತಾ ನಾವು ಅಂದ್ಕೊಂಡಿರೋದ್ರ ಮೇಲೆ ಫಾಲೋ ಮಾಡಬೇಕು. ಅದಾಗಿದ್ದು ಮತ್ತೆ ಅದರಿಂದ ನೆಕ್ಸ್ಟ್ ಫೋನ್, ಅದರಿಂದ ನೆಕ್ಸ್ಟ್ ಗಾಡಿ, ಅದರಿಂದ ನೆಕ್ಸ್ಟ್ ಇಷ್ಟು. ಇವಾಗ ಅನ್ನಕ್ಕಿಟ್ಟಿದ್ದೀನಿ, ಅನ್ನ ಹಾಕ್ತಿದ್ದೆ, ತಿನ್ನಬೇಕು ಬಟ್ ಸಾಂಬಾರಿಲ್ಲ. ಸಾಂಬಾರು ಮಾಡಬೇಕು ಬಟ್ ತರಕಾರಿ ಇಲ್ಲ. ತರಕಾರಿ ತರಕ್ಕೆ ಹೋಗ್ಬೇಕು ಬಟ್ ಮೂಡಿಲ್ಲ. ಇದನ್ನು ಮಾಡಿದ್ರೆ ಅಂದರೆ ಇದು ನಾನು ಏನಾದರೂ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿದ್ರೆ ಹೇಗಿರುತ್ತೆ? ಮುಂದೆ ಎಷ್ಟೋ ವರ್ಷ ಆದಮೇಲೆ ನಂಗೆ ನಾನೇ ನೋಡ್ಕೋಬೇಕು ಎಂಥ ಕ್ರಿಂಜ್ ವೀಡಿಯೋ ಮಾಡಿದೆ ಅಲ್ವಾ ಅಂತ. ಅದೊಂದು ಮೆಮೊರಿ ಅಷ್ಟೆ. ಯಪ್ಪ, ಮನೆಯಲ್ಲಿ ಅಂದರೆ ಅವರಷ್ಟು ಬೈಯಲ್ಲ, ಬಟ್ ಅದೊಂದು ಸೈಲೆನ್ಸ್ ಇದೆಯಲ್ಲ, ತುಂಬ ಹರ್ಟ್ ಮಾಡುತ್ತೆ. ಅಂದರೆ ಅದೇ ಅವ್ರಿಗೆ ಬೇಜಾರು, ನನ್ನ ಮಗ ಏನು ಮಾಡ್ತಾಯಿಲ್ಲ, ಕೆಲಸ ಹೋಗ್ತಾಯಿಲ್ಲ ಅಂತ. ನಾನು ಅಂದ್ಕೊಂಡಿರೋದು ಅಂದರೆ ನಾನು 100% ನಾನು ಕೊಡ್ತಾಯಿಲ್ಲ, ಜಸ್ಟ್ ಎಲ್ರಿಗೂ ನಾನು ಮಾಡ್ತಾಯಿದ್ದೀನಿ ಅಂತ ತೋರಿಸ್ಕೊತಾ ಇದ್ದೀನಿ ಹೊರತು ನಾನು 100% ನಾನು ಕೊಡ್ತಾಯಿಲ್ಲ. ಸೊ ಕಂಪ್ಲೀಟ್ ಅದ್ರೊಳಗೆ ಮುಳುಗಿರಬೇಕು, ಆ ಥರ ಒಂದು 3-4 ದಿನ ಹಂಗಿದ್ದೆ ಹುಮ್ಮಸ್ಸಲ್ಲಿ. ಸೊ ಶಾರ್ಟ್ ಮೂವಿ ಅಂತ ಬಂದರೆ ಶಾರ್ಟ್ ಮೂವಿಗೆ ಪ್ರತಿಯೊಂದು ಎಲ್ಲ ರೆಡಿಯಾಗಿದೆ, ಬಟ್ ಡಿಲೇ ನಿಂತಿದೆ, ಟೈಮ್ ಬೇಕು. ಸೊ ಇವತ್ತಿಗಿಷ್ಟೇ, ನಾಳೆ ಸಿಗುವ, ಬಾಯ್.